ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಆದ್ರೆ ಆರೋಪಿಗಳನ್ನ ಭೇಟಿ ಮಾಡೋದಕ್ಕೆ ವಕೀಲರಿಗೂ ಕೂಡ ಅವಕಾಶವನ್ನ ಪೊಲೀಸರು ಕೊಡ್ತಾ ಇಲ್ಲ. ಈ ಸಂಬಂಧ ಮಾತನಾಡೋದಕ್ಕೆ ವಕೀಲರಾದಂತಹ ಅನಿಲ್ ಬಾಬು ನನ್ನ ಜೊತೆ ಇದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಭೇಟಿಗೆ ಬಂದ್ರಿ, ಬಿಡ್ತಾ ಇಲ್ಲ, ಏನ್ ಹೇಳ್ತೀರಾ? ಇಲ್ಲ ಅವ್ರದ್ದು ಪ್ರೊಸೀಜರ್ ಇದೆ. ನಮ್ಗೆ ಅಡ್ವೊಕೇಟ್ಸ್ ಭೇಟಿಗೆ 8 to 8:30 ಮಾತ್ರ ಕೊಟ್ಟಿದೆ. ಅದರ್ ಪರ್ಪಸ್ ಐ ಕೇಮ್ ಟು ಮೀಟ್, ಬಟ್ ಸಮ್ ಡಿಸ್ಟ್ರಿಕ್ಟ್ ಅಲ್ಲದೇನೋ ಮೀಟಿಂಗ್ ನಡೀತಾ ಇದೆ ಅಂತ, ಸೊ ಜಸ್ಟ್ ಐ ಕೇಮ್ ಔಟ್. ಸರ್, ಈಗ ನಗರ ಪೊಲೀಸ್ ಆಯುಕ್ತರು ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಪತ್ನಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಬೈ ಮಿಸ್ಟೇಕ್ ಬೈ ಮಿಸ್ಟೇಕ್ ಅಲ್ಲಿ ಹೇಳಿರ್ಬೋದು ಅದು. Yes, no valid document also. Only one thing I want to clear again and again is only Vijay Lakshmi. She is the only legal wedded wife and having a only son by name Vinish. Ivaru just is a friend of Darshan. That much I can tell. No other document, no inyavottu marriage agli enagli ಏನೂ ಆಗಿಲ್ಲ. ಸರ್, ಈಗ ಏನಾಗಬಹುದು ಅಂತ ಹೇಳಿ ಮುಂದೆ ಏನಾಗಲ್ಲ ನೋಡೋಣ. ಏನ್ ಡಾಕ್ಯುಮೆಂಟ್ ಅಲ್ಲಿ ಆಗ್ತಾರೆ, ಏನ್ ಪ್ರೊಡ್ಯೂಸ್ ಮಾಡ್ತಾರೆ, ಎವಿಡೆನ್ಸ್ ಆನ್ ದ ಬೇಸಿಸ್ ಆಫ್ ದ ಎವಿಡೆನ್ಸ್ ಓನ್ಲಿ ವಿ ಕ್ಯಾನ್ ಟೆಲ್ ಏನಾಗುತ್ತೆ. ದೆನ್ ನಾವು ಡೆಫಿನೆಟ್ಲಿ ಅಂದ್ರೆ ವಿ ಆರ್ ಪ್ರಿಪೇರಿಂಗ್ ಟು ಮೂವ್ ಬೇಲ್ ಅಪ್ಲಿಕೇಶನ್ಸ್ ಏನಾಗಬೇಕು, ಬೇಲ್ ಪ್ರಿಪರೇಷನ್ಸ್ ಅದು ನಡೀತಾ ಇದೆ ಅಷ್ಟೇ. ಇದಿಷ್ಟು ಅನಿಲ್ ಬಾಬು ಅವರ ಮಾತು. ಅಂದ್ರೆ ಬೇಲ್ ಅಪ್ಲಿಕೇಶನ್ ಅಲ್ಲಿ ಏನೇನ್ ಆಗ್ತಾ ಇದೆ ಅದು ನಡೀತಾ ಇದೆ ಅನ್ನೋ ಒಂದಷ್ಟು ಮಾತನ್ನ ಹೇಳಿದ್ರು. ಜೊತೆಗೆ ಪವಿತ್ರ ಅವರನ್ನ ಪತ್ನಿ ಅಂತ ಉಲ್ಲೇಖಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇರುವಂತದ್ದೇನು ಅಂತಂದ್ರೆ, ಬೈ ಮಿಸ್ ಆಗ ಅವ್ರು ಆತರ ಹೇಳಿದ್ದಾರೆ. ಯಾವ ಮದುವೆನೂ ಆಗಿಲ್ಲ, ಜಸ್ಟ್ ಪವಿತ್ರ ಗೌಡ ಅವರು ಸ್ನೇಹಿತೆ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.